ಮಾಲಾಡಿಯಲ್ಲಿ ಮುರಿದು ಬಿದ್ದ ನೂತನ ಸೇತುವೆ 5-6 ಗ್ರಾಮಗಳ ಸಂಪರ್ಕ ಕಡಿತ. ನಾಗರಿಕರು, ವಿದ್ಯಾರ್ಥಿಗಳು, ಉದ್ಯೋಗಿಗಳ ಪರದಾಟ. ಮಾಲಾಡಿಗೆ ಸಚಿವರು ಭೇಟಿ ನೀಡಿದ್ರು, ನೋ ಯೂಸ್. ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ದಿನೇಶ್ ಗುಂಡೂರಾವ್ ಸೇತುವೆ ಮುರಿದ್ರು, ಗಮನ ಹರಿಸದ ಅಧಿಕಾರಿಗಳು. ಮಾಲಾಡಿಯಲ್ಲಿ ಮುರಿದು ಬಿದ್ದ ಸೇತುವೆಯ ಪರಿಸ್ಥಿತಿ ಇದು. 5-6 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಾಲಾಡಿ ಸೇತುವೆ ಮುರಿದು ಬಿದ್ದಿದ್ರಿಂದ ಸುಮಾರು 5-6 ಗ್ರಾಮಗಳಿಗೆ ಈ ಸೇತುವೆ ಸಂಪರ್ಕವನ್ನ ಕೊಡ್ತಾ ಇತ್ತು. ಈಗ ಅದು ಹೋಗಿದೆ, ಸಂಪರ್ಕ ಇಲ್ಲ ಅಲ್ಲಿ. ಸ್ಥಳಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿಯನ್ನ ನೀಡಿದ್ರು. ಆದರೂ ಕೂಡ ಈ ಒಂದು ಸೇತುವೆಯ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಲಿಲ್ಲ ಇನ್ನೂ ಕೂಡ. ಅಂದ್ರೆ ಎಷ್ಟೊಂದು ನಿರ್ಲಕ್ಷ್ಯತನ ಅನ್ನುವಂಥದ್ದು. ಸಾರ್ವಜನಿಕರ ಒಂದು ಆಸ್ತಿ ಪಾಸ್ತಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಮನಸ್ಥಿತಿ ಅನ್ನುವಂಥದ್ದು. ಸರ್ಕಾರದಿಂದ ಏನು ತಿಂಗಳ ಸಂಬಳ ಬರುತ್ತೆ, ಆ ಸಂಬಳವನ್ನ ಇಟ್ಕೊಂಡು ಆರಾಮವಾಗಿ ಜೀವನವನ್ನ ಮಾಡ್ತಿರ್ತಾರೆ. ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಏನಾದರೂ ಏನು ಸಮಸ್ಯೆ, ಇವರಿಗೆ ಏನು ಬಿದ್ದು ಹೋಗಿಲ್ಲ. ಅಥವಾ ದಿನನಿತ್ಯ ಕೆಲಸಕ್ಕಾಗಿ ಓಡಾಡುವಂತಹ ವ್ಯಕ್ತಿಗಳ ಜೀವಕ್ಕೆ ಹಾನಿ ಆದರೂ ಇವರಿಗೆ ಏನು ಬಿದ್ದು ಹೋಗಿಲ್ಲ. ಸೊ ಇವರಷ್ಟಕ್ಕೆ ಏನು ಕಚೇರಿಯಲ್ಲಿ ಇರ್ತಾರೆ. ಹಾಗೆ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ? ಮಾಲಾಡಿ ಸೇತುವೆ ಬಿದ್ದಿರೋದು ನಿಮ್ಗೆ ಕಾಣಿಸ್ತಿಲ್ವಾ? ಜನಗಳು ನಿಮ್ಗೆ ಅರ್ಥ ಆಗಿಲ್ವಾ? ಸೇತುವೆ ಬಿದ್ರು, ದುರಸ್ತಿ ಕಾರ್ಯ ಮಾಡಿದೆ, ಸೈಲೆಂಟ್ ಆದ್ರೆ ಹೇಗೆ? ನೂತನ ಸೇತುವೆನೇ ಮುರಿದು ಬಿದ್ರೆ ಯಾರು ಹೊಣೆ? ಸಂಬಂಧಪಟ್ಟ ಅಧಿಕಾರಿಗಳೇ ಇತ್ತ ಗಮನ ಕೊಡಿ. ಮಾಲಾಡಿ ಸೇತುವೆ ಬಿದ್ದರೂ ಕೂಡ ಜನರ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇದು ಜನರ ಗೋಳು ಕೂಡ ನಿಮ್ಗೆ ಅರ್ಥ ಆಗುದಿಲ್ವಾ ಅಂತ ಹೇಳ್ಕೊಂಡು ಸೇತುವೆ ಬಿದ್ದು ದುರಸ್ತಿ ಕಾರ್ಯ ಮಾಡಿದ್ರೆ ಸೈಲೆಂಟ್ ಆದ್ರೆ ಹೇಗೆ? ತುಂಬಾ ಮಂದಿ ಅಲ್ಲಿ ಹೋಗ್ಬೇಕು, 5-6 ಮನೆಗಳಿಗೆ ಸಂಪರ್ಕವನ್ನ ಆ ಸೇತುವೆ ಕಲ್ಪಿಸಿ ಕೊಡುತ್ತೆ. ಈ ಸೇತುವೆ ಬಿದ್ದು ಹೋಗಿದೆ, ಏನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳೇ ಹಾಗಾದ್ರೆ? ಅಂದ್ರೆ ನೀವು ಹೋಗುವಂತಹ ರೋಡ್ಗಳು ಚೆನ್ನಾಗಿದೆ, ಏನಾದ್ರೂ ಪರವಾಗಿಲ್ಲ. ಬೇರೆಯವರು ಹೋಗುವಂತಹ ರೋಡ್ಗಳು 5-6 ಗ್ರಾಮಗಳ ಸಂಪರ್ಕ ಕಡಿತ ಆದ್ರೂ ಪರವಾಗಿಲ್ಲ. ಅನಾರೋಗ್ಯ ಆದಂಥ ಸಂದರ್ಭಗಳಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಬರಬೇಕು ಅಂತ ಹೇಳಿದ್ರು ಕೂಡ ಬರ್ಲಿಕ್ಕೆ ಆಗಲ್ಲ. ಅಂತಹ ಪರಿಸ್ಥಿತಿ ಇದೆ, ಮುರಿದು ಹೋಗಿದೆ ಆ ಸೇತುವೆ. ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು ಕೂಡ ಸೇತುವೆಯ ಕಾರ್ಯ ಇನ್ನೂ ಕೂಡ ಮುಂದುವರಿಲಿಲ್ಲ. ಅಲ್ಲಿ ಆ ಸ್ಥಳಕ್ಕೆ ಸಚಿವರು ಭೇಟಿಯನ್ನ ನೀಡಿದ್ರು. ಅಂತಹ ಸೇತುವೆಗೆ ಇಂತಹ ಪರಿಸ್ಥಿತಿ. ನೂತನ ಸೇತುವೆ ಅದು. ಒಂದು 25 ವರ್ಷದ ಹಿಂದೆ ಸೇತುವೆ ಅಥವಾ ಅದಕ್ಕಿಂತ ಹಿಂದಿನಲ್ಲೂ ಇರುವಂತಹ ಸೇತುವೆ ಬಿದ್ದು ಹೋಗಿದ್ರೆ ಏನು ಅಷ್ಟು ದೊಡ್ಡ ವಿಚಾರ ಅಂತ ಹೇಳ್ತಾ ಇರಲಿಲ್ಲ. ಓಕೆ, ಬಿದ್ದು ಹೋಗಿದೆ, ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂತ ಹೇಳ್ಕೊಂಡು. ನೂತನ ಸೇತುವೆಗೆ ಈ ಪರಿಸ್ಥಿತಿ. ಹಾಗೆ ನಾಗರಿಕರು, ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಸಚಿವರು ಬಂದು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರದ್ದು ತಪ್ಪು? ಮಾಲಾಡಿ ಗ್ರಾಮ ಪಂಚಾಯತ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಬೇಬಿ ಸುವರ್ಣ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೇಬಿ ಸುವರ್ಣ ಅವರೇ, ನಮಸ್ಕಾರ. ಈ ಒಂದು ಮಾಲಾಡಿಯ ಸೇತುವೆಗೆ ಈ ರೀತಿಯ ಪರಿಸ್ಥಿತಿ ಆದ್ರೆ ಏನು ಕತೆ ಸರ್? ಏನು ನೂತನ ಸೇತುವೆ ಈ ಪರಿಸ್ಥಿತಿ ಅದೇನು ಹೇಳ್ತೀರಾ ಅಂತ ಹೇಳ್ಕೊಂಡು? ಅದು ನೋಡಿ, ಕಳೆದ ಮಳೆ ಜೋರು ಬಂದ ದಿವಸ ರಾತ್ರಿ ಹೊತ್ತು 8-8:30 ಗಂಟೆಗೆ ಅದು ಬಿದ್ದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಅದು ಅದರ ಪ್ರಕಾರ ನಮ್ಮ ಪ್ರಕಾರ ಏನಂತ ಹೇಳಿದ್ರೆ ಅದು ಕೆಲಸದ ಈಗ ಎಂಜಿನಿಯರ್ ಅವರು ಹೇಳುವ ಪ್ರಕಾರ ಅದರಲ್ಲಿ ಅಮೌಂಟ್ ಎಷ್ಟುಂಟು ಅದನ್ನು ನಾವು ಮಾಡಿದ್ದೇವೆ ಅಂತ DC ಅವರ ಹತ್ರ ಕೂಡ ಹೇಳಿದ್ದಾರೆ, ಸಂಬಂಧಪಟ್ಟ ಮಿನಿಸ್ಟರ್ ಅವರ ಹತ್ರ ಕೂಡ ಹೇಳಿದ್ದಾರೆ. ಬೇಬಿ ಸುವರ್ಣ ಅವರು, ಎಷ್ಟು ಬಿಡುಗಡೆ ಆಗಿತ್ತು ಈ ಒಂದು ಸೇತುವೆಗೆ ಅನುದಾನ ಅಂತ ಹೇಳ್ಕೊಂಡು? ಸಾಧಾರಣ ಅದು ಸೇತುವೆಗೆ ಅಂತೇಳಿ ಅಲ್ಲ, ಒಟ್ಟು ಸೇತುವೆ ಮತ್ತೆ ರೋಡ್ 1.5 ಕೋಟಿ. ಕಾಂಕ್ರೀಟ್ ರಸ್ತೆ ಮತ್ತೆ ಅದನ್ನು ಒಟ್ಟೊಟ್ಟಿಗೆ ಅದು ಮಂಜೂರಾತಿ ಮಾಡಿದ್ದಾರೆ. ಓಕೆ,
ಯಾಕೆ ಅಂದ್ರೆ ಈ 1 ಕೋಟಿ ಬಿಡುಗಡೆ ಆದ್ರೂ ಕೂಡ ಸೇತುವೆ ಈ ರೀತಿ ಪರಿಸ್ಥಿತಿ ಅಂತ ಹೇಳಿಕೊಂಡು ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ? ಅಂದ್ರೆ 5 ಗ್ರಾಮಗಳಿಗೆ ಸಂಪರ್ಕ ಆಗುತ್ತೆ ಅಂತ ಹೇಳ್ತಾ ಇದ್ರು ಈ ಒಂದು ಗ್ರಾಮದಿಂದ, ಈ ಒಂದು ಸೇತುವೆಯಿಂದ. ನೋಡಿ ಸರ್, ಅದು ಕಾಂಟ್ರಾಕ್ಟ್ ನಮಗೆ ಸಂಬಂಧಪಟ್ಟದಲ್ಲ, ಡೈರೆಕ್ಟ್ ಸರ್ಕಾರದಿಂದ ಅದು ಕಾಂಟ್ರಾಕ್ಟ್ ಮಾಡಿರುವಂತದ್ದು. ನಮಗೆ ಗ್ರಾಮ ಪಂಚಾಯತ್ಗೆ ಯಾವುದೇ ಅವರು ಲಿಂಕ್ ಕೊಡುವುದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ನಮ್ಮನ್ನು ಗಣನೆಗೆ ತಗೊಳ್ಳದೇನೆ ನೇರವಾಗಿ ಅವರಾಗೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋದದ್ದು. ಈಗ ನಾವು ಮಾಹಿತಿ ಕೇಳಿದ್ರು ಕೂಡ ಕೊಡ್ತಾ ಇರ್ಲಿಲ್ಲ. ಅದು ಸಂಬಂಧಪಟ್ಟ ಇಂಜಿನಿಯರ್ ಅವರು ಕೂಡ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅವರಷ್ಟಕ್ಕೆ ಮಾಡ್ಕೊಂಡು ಹೋದ್ರು, ಅವರಷ್ಟಕ್ಕೆ ಇದು ಮಾಡಿದ್ರೆ ಸಾಧಾರಣ ಅವರು ಜಮೀನು ಬಿಟ್ಟು ಕೊಟ್ಟವರು ಅಲ್ಲಿ ಧರ್ಮಾರ್ಥವಾಗಿ 47 ಸೆನ್ಸ್ ಅಂದಾಜಲ್ಲಿ ಗದ್ದೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದು ಕೂಡ ಸಾಧಾರಣ ಕೃಷಿ ಮಾಡದೇನೆ ಒಂದು 6-7 ವರ್ಷ ಆ ಪರಿಸರದಲ್ಲಿ ಕೃಷಿ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಎಲ್ಲ ಮಣ್ಣು ಗಿನ್ನೆಲ್ಲ ರಚ್ಚ ಬಚ್ಚ ಆಗಿ ಪ್ರತಿ ಮಳೆಗಾಲದಲ್ಲಿ ಇದು ಮಾಡಿ ಅವರಿಗೆ ಕೃಷಿ ಮಾಡುವುದಕ್ಕೂ ಆಗುದಿಲ್ಲ. ಊರಿನ ಉಪಕಾರಕ್ಕೋಸ್ಕರ ಕೊಟ್ಟು ಅವರು ಕೆಟ್ಟು ಹೋಗಿದ್ದಾರೆ ಪಾಪ. ಆದ್ರೂ ಕೂಡ ಅದೊಂದು ಯಾವುದೋ ಒಂದು ಊರಿನ ಉಪಕಾರಕ್ಕೋಸ್ಕರ ಪಾಪ ಕೊಟ್ಟರು ಕೂಡ ಅದು ಸರಿಯಾದ ರೀತಿಯಲ್ಲಿ ಅದು ಇದಾಗ್ಲಿಲ್ಲ. ನಮ್ಮ ಪ್ರಕಾರ ಅದು ಕಳಪ ಅಂತಲೇ ನಾನು ಹೇಳ್ಬೋದು. ಅದಕ್ಕೆ ಏನಂತ ಹೇಳಿದ್ರೆ 2 ಸೈಡ್ ಆ ಗೋಡೆ ರೀತಿಯಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಮಧ್ಯದಲ್ಲಿ ಯಾವುದೇ ಒಂದು ಫಿಲ್ಲರಿನ ವ್ಯವಸ್ಥೆ ಮಾಡ್ಲಿಲ್ಲ ಅವರು. ಡೈರೆಕ್ಟ್ ಹಲಗೆ ರೀತಿಯಲ್ಲಿ, ಈಗ ನಮ್ಮ ಮನೆಗೆಲ್ಲ ಸ್ಲ್ಯಾಪ್ ಹಾಕ್ತೇವೆ ನೋಡಿ, ಸ್ಲ್ಯಾಪ್ ಹಾಕುವಾಗ ಒಂದು ಅಡಿಯಲ್ಲಿ ಒಂದು ಇದು ಏನು ಡೂಮ್ ಬರುವಂತ ಅದು ಕೂಡ ಇಲ್ಲ. ಬರೇ ಒಂದು ಸ್ಲ್ಯಾಪ್ ಹಾಕಿ ಅದರ ಮೇಲೆ ಹೋಗುವಂತದ್ದು ಗಾಡಿ ಹೋಗುವಂತದ್ದು ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿಂದಲ್ಲಿ ಕಟ್ ಆಗಿ ಎಲ್ಲ ಬಳ್ಳ ನೀರಲ್ಲಿ ಎಲ್ಲ ಕೊಚ್ಕೊಂಡು ಹೋಯ್ತು. ಈಗ ಪರ್ಯಾಯ ಪಾಪ ಆ ಊರಿನ ಇಡೀ ಪಡಂಗಡಿ ಗ್ರಾಮಕ್ಕೆ ಹೋಗುವವರು ಸಾಧಾರಣ 1000ಕ್ಕಿಂತ ಮೇಲೆ ಇದ್ದಾರೆ. ಅವರೆಲ್ಲ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ನೋಡಿದ್ರೆ, ಶಾಲಾ ಮಕ್ಕಳೆಲ್ಲ ಹೋಗುವಂತದ್ದು ಸ್ಥಿತಿ ನೋಡಿದ್ರೆ ನಮ್ಗೆ ತುಂಬಾ ಬೇಸರ ಆಗ್ತಾ ಉಂಟು. ಈಗ ಸರ್ಕಾರ ಎಷ್ಟು ಆದಷ್ಟು ಶೀಘ್ರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಕೊಡ್ತಾನೆ ಏನು ಎಂತದ ಅಂತ ಒಂದು ಗೊತ್ತಾಗುದಿಲ್ಲ. ಅಲ್ಲ, ಹೀಗೆ ಏನಾದ್ರೂ ಜನಗಳು ಹೋಗುವಂತ ಸಂದರ್ಭಗಳಲ್ಲಿ, ವಾಹನ ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಜೀವ ಹಾನಿ ಆಗ್ತಿದ್ರೆ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ? ಅಷ್ಟು ಬೇಜವಾಬ್ದಾರಿತನ ಯಾಕೆ ಅಂತ ಹೇಳಿಕೊಂಡು ಅದು ನಮ್ಮ ಇಂಜಿನಿಯರ್ ಅವ್ರದ ಫಾಲ್ಟ್ ಅಂತ ಹೇಳಿದ್ರೆ ಅದು ನಮ್ಗೆ ಏನು ಹೇಳಲಿಕ್ಕೆ ಬರುದಿಲ್ಲ. ಅದು ನಮ್ಮ ದುರಾದೃಷ್ಟ, ನಮ್ಮ ಊರಿನವರದು. ಖಂಡಿತವಾಗಿ ದುರಾದೃಷ್ಟ. ಏನಾದ್ರೂ ಏನು ರಾತ್ರಿ ಹೊತ್ತು ಬಿದ್ದಿದ್ರಿಂದ ಆಯ್ತು, ಬೆಳಿಗ್ಗೆ ವಾಹನ ಹೋಗ್ಬೇಕಾದ್ರೆ ಎಷ್ಟೋ ಬಹುಶಃ ಒಂದಷ್ಟು ಜೀವ ಹಾನಿ ಆಗುವಂತ ಅಪಾಯ ಇರ್ತಿತ್ತು ಖಂಡಿತ. ಅಂದ್ರೆ ಈಗ ಬೇಬಿ ಸುವರ್ಣ ಅವರು ಈಗ ಯಾವುದೇ ಕಾಮಗಾರಿಯನ್ನ ಕೊಟ್ಟಂತ ಇಂಜಿನಿಯರ್ಗಳಿಗೆ ವಹಿಸಿದ ಸಂದರ್ಭದಲ್ಲಿ ಹೀಗೆ ಮಾಡಬೇಕು, ಈ ರೀತಿ ಇರಬೇಕು, ಇಷ್ಟು ಕ್ವಾಲಿಟಿ ಇರಬೇಕು, ಹೀಗೆಲ್ಲ ಇರುತ್ತೆ, ಹೀಗೆ ರಚನೆ ಮಾಡಬೇಕು ಅಂತ ಹೇಳಿ ಅವ್ರು ಕೂಡ ಸುಮ್ಮನೆ ಇಂಜಿನಿಯರ್ ಆಗಿರೋದಿಲ್ಲ. ಆದ್ರೂ ಕೂಡ ಇಂಥ ತಪ್ಪು ಯಾಕೆ ಆಯ್ತು ಅಂತ ಹೇಳ್ಕೊಂಡು ಏನಾದ್ರು ಹಣದಲ್ಲಿ ಏನಾದ್ರು ಗೋಲ್ಮಾಲ್ ಆಗಿದ್ಯಾ, ಬಂದಂತಹ ಅನುದಾನದಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆಗಿದ್ಯಾ, ಏನು ಹೇಳ್ತೀರಿ? ಖಂಡಿತವಾಗಿ ಅದರ ಬಗ್ಗೆ ಗೋಲ್ಮಾಲ ಆಗ್ಲಿಲ್ವಾ ಅಂತ ಹೇಳಿದ್ರೆ ಅದರ ಇದು ಬಿದ್ದು ಹೋದ ಘಟನೆ, ಆ ಬಿದ್ದು ಹೋದ ಸ್ಥಳವನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಅದ್ರಲ್ಲಿ ಪ್ರತ್ಯೇಕವಾಗಿ ಹೇಳ್ಕೊಂಡು ಹೋದ್ರೆ ನಾವು ತಾಂತ್ರಿಕ ವ್ಯವಸ್ಥೆ ನಮ್ಗೆ ಗೊತ್ತಿಲ್ಲದವರು ಹೇಳಿದ ರೀತಿಯಲ್ಲೇ ಆಗ್ತದೆ. ಅದನ್ನು ಯಾವ ಕಣ್ಣು ಕುರುಡನಿಗೂ ಅದು ಆ ರೀತಿ ಆಗಿದೆ ಅಂತ ಹೇಳಿ 100ಕ್ಕೆ 100 ಸತ್ಯ. ಬೇಬಿ ಸುವರ್ಣ ಅವರೀಗ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರ ಇದು ಹೀಗಾಗಿದೆ, ನೀವು ಇನ್ನೂ ಕೂಡ ಕಾರ್ಯವನ್ನ ಮುಂದುವರಿಸಿಲ್ಲ, ತುಂಬಾ ಸಮಸ್ಯೆ ಆಗ್ತಾ ಉಂಟು, ಏನು ಹೇಳ್ತಾರೆ ಅಧಿಕಾರಿಗಳು? ಪಂಚಾಯತ್ ಗ್ರಾಮ ಅಧಿಕಾರಿಗಳು ಆಗಾಗ ಬರ್ತಾ ಹೋಗ್ತಾರೆ, ಎಸ್ಟಿಮೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ವಿನಃ ಯಾವಾಗ ಮಂಜೂರಾತಿ ಆಗ್ತದೆ, ಮುಂದಿನ ಪರ್ಯಾಯ ವ್ಯವಸ್ಥೆ ಯಾವಾಗ ಮಾಡ್ತಾರೆ ಅಂತ ಯಾರು ನಮ್ಗೆ ಹೇಳ್ತಾ ಇಲ್ಲ. ಆದಷ್ಟು ಶೀಘ್ರ ನಿಮ್ಮ ಮುಖಾಂತರ ಆದ್ರೂ ಆಗ್ಬೇಕಂತೇಳಿ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತಿದ್ದೇನೆ. ಬೇರೆ ಯಾವೆಲ್ಲ ಸಮಸ್ಯೆಗಳು ಕಾಡ್ತವೆ ಬೇಬಿ ಸುವರ್ಣ ಅವರೇ ಆ ಪ್ರದೇಶದಲ್ಲಿ? ನೀವು ಕೂಡ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಬೇರೆ ಯಾವೆಲ್ಲ ಸಮಸ್ಯೆಗಳು ಅಲ್ಲಿ ಕಾಡ್ತವೆ ಈ ಒಂದು ಸೇತುವೆಯ ಕಾರಣದಿಂದ? ಸೇತುವೆ ಕಾರಣದಿಂದ ಒಂದು, ಆ ಊರಿನಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟಕರವಾಗಿದೆ. ಶಾಲಾ ಮಕ್ಕಳಿಗೆ ಅಲ್ಲಿ ಅಂತ ಹೇಳಿದ್ರೆ ಪಡಂಗಡಿಯಲ್ಲಿ ಒಂದು ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಅದ ಸರ್ಕಾರಿ ಆಸ್ಪತ್ರೆ, ಅದನ್ನು ಬಿಟ್ರೆ ಬೇರೆ ಇದು ರೋಡ್ ಇಲ್ಲ.
ಅದು ಸಮಸ್ಯೆ ಆಗ್ತಾ ಉಂಟು. ಜನರಿಗೆ ರೋಗ ರುಜಿನದವರಿಗೆ ಅದು ಶುಶ್ರೂಷೆ ಮಾಡ್ಬೇಕಂತ ಹೇಳಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾಗರಿಕರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ರೈತರಿಗೆ ಬೇರೆ ಬೇರೆ ಸರಂಜಾಮು ಅಂದ್ರೆ ಗೊಬ್ಬರ ಅದು ಇದರಲ್ಲಿ ಯಾವುದೇ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೇತುವೆ ಕಂಪ್ಲೀಟ್ ಬಿದ್ದು ಹೋಗಿದೆ. ಈಗ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ನಡ್ಕೊಳ್ಳೋದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ ಬೇಬಿ ಸುವರ್ಣ ಅವರಲ್ಲಿ? ನಡ್ಕೊಂಡು ಹೋಗುದು ಕೂಡ ಈಗ ಕಂಗಿನ ಪಾಪ ಹಾಕಿದ್ದಾರೆ. ಓಕೆ, ಅಲ್ಲ ಈಗ ಬೇರೆ ವಾಹನಗಳು ಹೋಗ್ಬೇಕು ಅಂತ ಹೇಳಿದ್ರೆ ಬೇರೆ ಏನಾದ್ರು ವ್ಯವಸ್ಥೆಗಳು ಮಾಡಿದ್ದಾರೆ? ಈಗ ವಾಹನಗಳು ಹೋಗ್ಬೇಕು, ಜನರೇನಾಗ ಅಂದ್ರೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ವಾಹನಗಳು ಹೋಗೋದಕ್ಕೆ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ ಹೇಳಿ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಇದು ಪರ್ಯಾಯ ವ್ಯವಸ್ಥೆ ಮಾಡದೇನೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಕಷ್ಟದಲ್ಲಿದ್ದಾರೆ ಪಾಪ. ಅಲ್ಲಿಗೆ ಪರ್ಯಾಯ ರೋಡ್ಗಳು ಯಾವ್ದಾದ್ರು ಇಲ್ವಾ ಅಂತ ಹೇಳ್ಕೊಂಡು, ಅಲ್ಲಿ ಹತ್ತಿರಕ್ಕೆ ಯಾವ್ದಾದ್ರು ರೋಡ್ಗಳು ಇಲ್ವಾ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅದು ಪರ್ಯಾಯ ಅಂತ ಹೇಳಿದ್ರೆ ಪಳಂಗಡಿಯಿಂದ ಬಂದು ಆ ಕಡೆಯಿಂದ ಸಾಧಾರಣ 3-4 ಕಿಲೋಮೀಟರ್ ದೂರದಿಂದ ನಾವು ಗುರುವೇಣಿಕೆರೆಯಿಂದ ಹೋಗಿ ಅಲ್ಲಿ ಹೋಗ್ಬೇಕಷ್ಟೇ. ಓಕೆ ಸರ್, ಇವಾಗ ಕಾಮಗಾರಿಗಳು ಆದಂತ ಸಂದರ್ಭದಲ್ಲಿ ತಾವೇನಾದ್ರು ಗಮನಿಸಿದ್ರ ಇದು ಕರೆಕ್ಟ್ ಆಗ್ತಾ ಇಲ್ಲ, ಮುಂದೆ ಸಮಸ್ಯೆ ಆಗ್ಬಹುದು, ಸರಿಯಾಗಿ ಗಮನ ಹರಿಸಿ ಇತ್ಯಾದಿ ವಿಚಾರಗಳನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಏನಾದ್ರು ನೀವು ಮಾಡಿದ್ರ ಹೇಗೆ ಅಲ್ಲಿ, ಅಥವಾ ಅಲ್ಲಿ ನಾಗರಿಕರು ಮಾಡಿದ್ರ ಹೇಗೆ? ಇಲ್ಲ ಇಲ್ಲ ಇಲ್ಲ, ಅದು ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ ನಮಗೆ, ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ನೋಡಿ, ಅದು ಕಾಂಟ್ರಾಕ್ಟರ್ಗಳು ಏನೆಲ್ಲ ಯಾವ್ದು ಯಾವ ಕ್ವಾಲಿಟಿ ಯಾವ ಕ್ವಾಂಟಿಟಿ ಹಾಕ್ತಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅವರಷ್ಟಕ್ಕೆ ಬರ್ತಾ ಇದ್ರು, ಅವರಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅವರಷ್ಟಕ್ಕೆ ಇಂಜಿನಿಯರ್ ಅವ್ರನ್ನ ಕರ್ಕೊಂಡು ಬಂದು ಬಿಲ್ ಮಾಡ್ತಾ ಇದ್ರು. ಅಂದ್ರೆ ನಮಗೂ ಗ್ರಾಮ ಪಂಚಾಯತ್ಗೂ ಸಾಧಾರಣ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನೋಡಿ. ಅವರಷ್ಟಕ್ಕೆ ಬಂದು ಹೋಗ್ತಾ ಇರೋದೇ ವಿನಃ ನಮ್ಮ ಗ್ರಾಮ ಪಂಚಾಯತ್ಗೆ ಯಾವುದೇ ಸರ್ಕಾರದ ಒಂದು ಟೆಂಡರ್ ಆದ ನಂತರ ನಮಗೆ ಲಿಂಕ್ ಕೊಡ್ತಾ ಇಲ್ಲ, ಅವರು ಕೊಟ್ಟಿಲ್ಲ. ಓಕೆ ಸರ್, ಶಾಸಕರಿಗೆ ಏನಾದ್ರು ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರೆ ಈ ಸೇತುವೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು? ಈಗ ಆ ಕಡೆಯ ಪಂಚಾಯತ್ ಅಂದ್ರೆ 2 ಪಂಚಾಯತ್ ಸೇರ್ತದೆ. ಒಂದು ಪಡಂಗಡಿ ಪಂಚಾಯತ್ ಸೇರ್ತದೆ, ಇನ್ನೊಂದು ಮಾಲಾಡಿ ಪಂಚಾಯತ್ ಸೇರ್ತದೆ. 2 ಪಂಚಾಯತಿನ ಜಾಯಿಂಟ್ ಅಲ್ಲಿ ಅದು ಇರುವಂತದ್ದು. ಈಗ ಆ ಕಡೆ ಪಂಚಾಯತ್ನವರು ಮಾನ್ಯ MLA ರವರಿಗೆ ಹೇಳಿದ್ದಾರಂತೆ. ಏನ್ ಹೇಳಿದಾರಂತೆ MLA? ಹಾಗಾದ್ರೆ ಈಗ ಅದು ಅವ್ರು ಏನು ಹೇಳಿದ್ದಾರೆ ಅಂದ್ರೆ ನನ್ನ ಇದ್ರಲ್ಲಿ ಇಲ್ಲ. ಆದ್ರೆ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಇಡೀ ಜಿಲ್ಲಾ ಆಡಳಿತ ವ್ಯವಸ್ಥೆಯನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಓಕೆ, ಆದ್ರೂ ಕೂಡ ಅಂದ್ರೆ ಜಿಲ್ಲಾಧಿಕಾರಿ ಅವರು ಬಂದ್ರು, AC ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದ್ರು, ತಹಸೀಲ್ದಾರ್ ಅವರು ಬಂದ್ರು, ಇಡೀ ಇದು ಆಮೇಲೆ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೂ ಕೂಡ ಇಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಹಾಗಾದ್ರೆ? ಇಲ್ಲ, ಆದ್ರೂ ಕೂಡ ಅಲ್ಲ, ಇವಾಗ ಸಚಿವರು ಬಂದ್ರು ಕೂಡ ಅಲ್ಲಿ ಏನು ಆಗಿಲ್ಲ, ಜೊತೆಗೆ MLA ಗಳಿಗೆ ತಿಳಿಸಿದ್ರು ಕೂಡ ಏನು ಆಗ್ತಾ ಇಲ್ಲ, ಅಧಿಕಾರಿಗಳು ಕೂಡ ಕಾರ್ಯ ಅಂತ ಇಲ್ಲ. ಹಾಗಾದ್ರೆ ಯಾವ ರೀತಿಯ ಈ ಒಂದು ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಸಿಗುತ್ತೆ, ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ ಅಂತ ಹೇಳ್ಕೊಂಡು ಬೇಬಿ ಸುವರ್ಣ ಅವರ? ಈಗ ಅದು ಮುಂದಿನ ವಾರದಲ್ಲಿ ನಾವು ಕೂತ್ಕೊಂಡು ಮಾತಾಡಿ ಅದಕ್ಕೆ ಏನಾದ್ರೂ ಒಂದು ಹೋರಾಟದ ರೂಪರೇಷೆಯನ್ನು ನಾವು ಮಾಡ್ಲಿಕ್ಕೆ ನಾವಂತೂ ತಯಾರಿದ್ದೇವೆ. ಅಂದ್ರೆ ಅಷ್ಟು ಒತ್ತಡ ಇದೆ ನಮ್ಮ ಮೇಲೆ, ಒತ್ತಡ ಇದೆ. ಯಾರೇ ತಪ್ಪು ಮಾಡಿದ್ರು ಕೂಡ ನೇರವಾಗಿ ಸಿಗುವಂತವರು ಗ್ರಾಮ ಪಂಚಾಯತ್ನವರು. ಓಕೆ ಬೇಬಿ ಸುವರ್ಣ ಅವರೇ, ಜೊತೆಗೆ ಶಾಸಕರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಬಗ್ಗೆ ಅವರನ್ನ ಮಾಹಿತಿಯನ್ನು ಪಡ್ಕೊಳ್ತೀವಿ. ಇಷ್ಟೊತ್ತು U+Y ಜೊತೆಗೆ ಮಾತನಾಡಿದ ಧನ್ಯವಾದ ಬೇಬಿ ಸುವರ್ಣ ಅವರೇ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV, ಇದು ಹೊಸತನದ ಸಂಕಲನ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ.
ಕಣದರ ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.